ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಅಥವಾ ನಾಯಕತ್ವದ ಬದಲಾವಣೆಯ ವಿಚಾರದ ನಂತರ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೊಂದು ತಲೆನೋವು ಎದುರಾಗಿದೆ. ಹೈಕಮಾಂಡ್ಗೆ ಒಂದಾದ ನಂತರ ಒಂದು ವಿಚಾರಗಳು ಹೋಗ್ತಾನೆ ಇವೆ. ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಬೆಳವಣಿಗೆಗಳು. ಜಾರ್ಖಂಡ್ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆತ್ತಿದೆ. ಅಲ್ಲಿ ಸಚಿವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಶಾಸಕರೆಲ್ಲರೂ ಕೂಡ. ಗೊಂದಲ ಜಾಸ್ತಿ ಆಗ್ತಾ ಇದೆ. ಹೈಕಮಾಂಡ್ಗೆ ದೂರು ಕೂಡ ಕೊಟ್ಟಿದ್ದಾರೆ ನಾಯಕರು ಹೋಗಿ. ಕೆಲವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಸಚಿವರು ಪಕ್ಷ ಹಾಗೂ ಶಾಸಕರ ನಿರೀಕ್ಷೆಯಂತೆ ಕೆಲಸ ಮಾಡ್ತಾ ಇಲ್ಲ, ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ. ಸಚಿವರು ಶಾಸಕರ ಸಮಸ್ಯೆಗಳಿಗೆ ಸೂಕ್ತ ಆದ್ಯತೆಯನ್ನು ಕೂಡ ಕೊಡ್ತಾ ಇಲ್ಲ. ಅದರ ಜೊತೆಗೆ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಅವರು ಏನು ಕೂಡ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ. ಜಾರ್ಖಂಡ್ ಪ್ರದೇಶದ ಕಾಂಗ್ರೆಸ್ ಸಮಿತಿ ಏನಿದೆ ಅದರ ಅಧ್ಯಕ್ಷರು ಹೇಳಿದ್ದಾರೆ. ಸಭೆ ಕೂಡ ನಡೆಸಿದ್ದಾರೆ. ಕೆಲ ಸಚಿವರನ್ನು ದೆಹಲಿಗೆ ಕರೆಸಿ ಸಭೆ ನಡೆಸಿದೆ ಹೈಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಒಂದು ಮಹತ್ವವಾದಂತಹ ಸಭೆ ನಡೆದಿದೆ. ಜಾರ್ಖಂಡ್ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ತಲೆನೋವು ಆಗ್ತಾ ಇದೆ. ಅಲ್ಲಿನ ಶಾಸಕರು ಸಚಿವರ ಮಧ್ಯೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅಭಿವೃದ್ಧಿ ಕೆಲಸಗಳಿಗೆ ಇವರು ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗಾದ್ರೆ ಇವರು ಯಾಕೆ ಇರಬೇಕು? ಮಂತ್ರಿಗಳು ಮತ್ತೆ ಶಾಸಕರ ನಡುವೆ ಏನು ಕೂಡ ಹೊಂದಾಣಿಕೆ ಇಲ್ಲ. ಅಲ್ಲಿ ಕಾಂಗ್ರೆಸ್ಗೆ ಇದು ಕೂಡ ತಲೆನೋವು ಆಗ್ತಾ ಇದೆ. ಕರ್ನಾಟಕದ ರಾಜಕಾರಣ ಏನು ನಡೀತಾ ಇದೆ ಅದು ಒಂದು ಕಡೆ, ಅದು ಕೂಡ ಒಂದು ತಲೆನೋವೇ ಅವರಿಗೆ. ಯಾಕಂದರೆ ಸಿಎಂ ವಿಚಾರವಾಗಿ ಏನೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ತೆಗೆದುಕೊಂಡ್ರೆ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ, ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಬರೀ ಈಗ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಒಂದು ಭಯ ಮಾತ್ರ ಇಲ್ಲ ಅವರಿಗೆ. ಮುಂದಿನ ಚುನಾವಣೆಯಲ್ಲಿ ಕೂಡ ನಾವು ಗೆಲ್ತೀವೋ ಇಲ್ಲ ಅನ್ನುವಂತಹ ಭಯ ಕೂಡ ಇದೆ. ಅದಕ್ಕೋಸ್ಕರ ಈ ವಿಚಾರವಾಗಿ ಏನೂ ಮಾತನಾಡ್ತಾ ಇಲ್ಲ. ಈಗ ಜಾರ್ಖಂಡ್ ರಾಜ್ಯ ಏನಿದೆ ಅಲ್ಲಿ ಕೂಡ ಅಷ್ಟೇ ಆಗ್ತಾ ಇದೆ. ಅವರವ್ರ ಮಧ್ಯೆನೇ ಸರಿ ಇಲ್ಲ, ಹೊಂದಾಣಿಕೆ ಇಲ್ಲ. ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆ ನಡೆದಿದೆ. ಎಲ್ಲ ನಾಯಕರು ಕೂಡ ಅಲ್ಲಿ ಬಂದಿದ್ದರು. ಏನಾದರೂ ಮಾಡಿ ಇದನ್ನು ಸರಿ ಮಾಡಬೇಕು ಅಂತ. ಇಲ್ಲಾಂದರೆ ಅಲ್ಲಿಯೂ ಕೂಡ ಅಧಿಕಾರ ಬೇರೆ ರೀತಿಯಾಗಿ ಹೋಗುತ್ತೆ. ಕಾಂಗ್ರೆಸ್ಸು ಅಧಿಕಾರದಲ್ಲಿರುವಂಥ ಕೆಲವು ರಾಜ್ಯಗಳಿದೆ. ಅಲ್ಲಿ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ಅಲ್ಲಿ ಕೂಡ ಕೈ ತಪ್ಪಿ ಹೋಗುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಈ ವಿಚಾರವಾಗಿ ಚರ್ಚೆ ಮಾಡಿದೆ, ಸಭೆಯನ್ನು ನಡೆಸಿದೆ. ರಾಹುಲ್ ಗಾಂಧಿ ಇದ್ದರು, ವೇಣುಗೋಪಾಲ್ ಅವರಿದ್ದರು, ಬೇರೆ ಬೇರೆ ನಾಯಕರು ಕೂಡ ಇದ್ದರು, ಹೈಕಮಾಂಡ್ನ ವರಿಷ್ಠ ನಾಯಕರೆಲ್ಲರೂ ಇದ್ದರು. ಅದರ ಜೊತೆಗೆ ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ರಾಜಕೀಯ ಮುಖಂಡರು, ಮಂತ್ರಿಗಳು, MLAಗಳು ಎಲ್ಲರೂ ಕೂಡ ಇದ್ದರು. ಅಲ್ಲಿ ಚರ್ಚೆ ಮಾಡಿದ್ದಾರೆ. ಏನೇನಾಗಿದೆ, ಏನೇನು ಸಮಸ್ಯೆ ಇದೆ, ಯಾಕೆ ನಿಮಗೆ ಹಿಂಗಾಗ್ತಾ ಇದೆ, ಸಚಿವರು ಶಾಸಕರ ನಡುವೆ ಏನಾಗ್ತಾ ಇದೆ, ನಿಜಕ್ಕೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಸ್ಪಂದಿಸ್ತಾ ಇಲ್ಲ, ನಮಗೆ ಅನುದಾನಗಳನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ, ಪಕ್ಷದ ಏನಿದೆ ಸಿದ್ಧಾಂತಗಳು ಅದರ ರೀತಿಯಾಗಿ ನಡೆದುಕೊಳ್ತಾ ಇಲ್ಲ, ನಮ್ಮ ನಿರೀಕ್ಷೆ ಇದೆ ಕೆಲವೊಂದು ಈ ರೀತಿಯಾಗಿ ಆಗಬೇಕಂತ, ಆ ರೀತಿಯಾಗಿ ಅವರು ಆಡಳಿತವನ್ನು ನಡೆಸ್ತಾ ಇಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ದೂರು ಕೂಡ ಕೊಟ್ಟಿದ್ದಾರೆ. ನೋಡಿ, ಇದ್ರ ಬಗ್ಗೆ ನೀವು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.